Hello, my dear students. Today I'm going to explain one of the units of quantitative techniques. The chapter broad heading is Descriptive Analysis of Bivariate Data. Actually, in this, what we are going to study is correlation analysis, meaning linear and non-linear correlation, ಟೈಪ್ಸ್ ಆಫ್ ಕೋರಿಲೇಷನ್. ಇವಿಷ್ಟನ್ನು ನಾವು ಈ ಒಂದು ಇಡೀ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಹಾಗಾದರೆ ನಾವು ಈ ಚಾಪ್ಟರನ್ನು ಅಧ್ಯಯನ ಮಾಡಬೇಕು ಅಂತಾದರೆ ನಮಗೆ ಏನು ಪ್ರೀವಿಯಸ್ ನಾಲೆಜ್ ಉಂಟು ನೋಡೋಣ. ನಮ್ಗೆ ಗೊತ್ತು ಸ್ಟಾಟಿಸ್ಟಿಕ್ಸ್ನ ಅರ್ಥ ಏನು ಅಂತ ಗೊತ್ತು. ಬೈ ಸ್ಟಾಟಿಸ್ಟಿಕ್ಸ್ ವಿ ಮೀನ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ affected to a marked extent by the multiplicity of causes, numerically expressed, enumerated, or estimated according to a reasonable standards of accuracy, collected in a systematic manner and placed in relation to each other. This was the definition which was given in the plural sense by Horace Sechrist, Professor Horace Sechrist. In a nut conclusion, we have concluded that statistics anta ಹೇಳುವುದು ಅಂತಾದರೆ it's a collection of numerical facts which are analyzed scientifically, right? ಹಾಗಾಗಿ ಇದು ನಮಗೆ ಗೊತ್ತು. ಇದರ ಜೊತೆಯಲ್ಲಿ ನಮಗೆ ಡೇಟಾ ಅಂದರೆ ಏನು ಅಂತ ಗೊತ್ತು, ಇನ್ಫಾರ್ಮೇಷನ್. ಈ ಡೇಟಾ ನಾವು ಎರಡು ರೀತಿಯಲ್ಲಿ ಕ್ಲಾಸಿಫೈ ಮಾಡಿಕೊಂಡಿದ್ದೇವೆ. ನ್ಯೂಮರಿಕಲ್ ಡೇಟಾ, ದಟ್ ಈಸ್ ಕ್ವಾಂಟಿಟೇಟಿವ್ ಡೇಟಾ, ಅಂಡ್ ದ ಕ್ವಾಲಿಟೇಟಿವ್ ಡೇಟಾ. ವಿ ಆಲ್ಸೋ ನೋ ದ ಟೈಪ್ಸ್ ಆಫ್ ಡೇಟಾ, ಯೂನಿವೇರಿಯೇಟ್ ಡೇಟಾ ಅಂಡ್ ದ ಬೈವೇರಿಯೇಟ್ ಡೇಟಾ. With this information that we have, we're gonna study in today's class the meaning of correlation. Correlation andre ಏನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. We are also going to study the types of correlation in this session. We are also going to learn some examples for the different types of correlation. Correlation ನ ಅರ್ಥ ಏನು, correlation ಯಾವ ರೀತಿದಿದೆ, ಏನು ಆ correlationಗೆ ಸಂಬಂಧಪಟ್ಟ ಹಾಗೆ ಉದಾಹರಣೆಗಳಿವೆ, ಇವಿಷ್ಟನ್ನು ನಾವು ಈ ಒಂದು ಸೆಷನ್ನಲ್ಲಿ ಕಲಿಲಿಕ್ಕಿದ್ದೇವೆ. ಇದರ ಜೊತೆಯಲ್ಲಿ ವಿ ಆರ್ ಈವನ್ ಗೋಯಿಂಗ್ ಟು ಸ್ಟಡಿ ದ ಕಾಸೇಷನ್ ಅಂಡ್ ಕೋರಿಲೇಷನ್ ಇನ್ ದಿಸ್ ವಿಡಿಯೋ. ಹಾಗಾದರೆ ಲೆಟ್ ಅಸ್ ಫಸ್ಟ್ ಸ್ಟಾರ್ಟ್ ವಿತ್ ದ ಎಕ್ಸ್ಪ್ಲನೇಷನ್ ಆನ್ ದ ಮೀನಿಂಗ್ ಆಫ್ ಕೋರಿಲೇಷನ್. ಕೋರಿಲೇಷನ್ನ ಅರ್ಥ ಏನು ಅಂತ ತಿಳ್ಕೊಳ್ಳುವ. ಕೋರಿಲೇಷನ್ ಈಸ್ ನಥಿಂಗ್ ಬಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ವೇರಿಯಬಲ್ಸ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವೇರಿಯಬಲ್ಗಳ ನಡುವಿನ ಸಂಬಂಧವೇ ಕೋರಿಲೇಷನ್ ಆಗಿರುತ್ತೆ. We say that two or more variables are correlated when a relationship of certain kind is established among two or more variables. ಎರಡು ವೇರಿಯಬಲ್ಗಳ ನಡುವೆ ಸಂಬಂಧ ಉಂಟು ಅಂತ ನಾವು ಯಾವಾಗ ಹೇಳ್ತೇವೆ ಅಂತ ಹೇಳಿದರೆ, ಅವುಗಳ ನಡುವೆ ಸಂಬಂಧ ಉಂಟು ಅಂತ ನಾವು ಯಾವಾಗ ಹೇಳ್ತೇವೆ ಅಂತ ಹೇಳಿದರೆ, ಏನಾದರೂ ಒಂದಲ್ಲ ಒಂದು ರೀತಿಯ ರಿಲೇಷನ್ಶಿಪ್ ಅಲ್ಲಿ ಹುಟ್ಟಿಕೊಂಡಿತು ಅಂತಾದರೆ ಮಾತ್ರ ನಾವು ಅವುಗಳ ನಡುವೆ ಕೋರಿಲೇಷನ್ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ದ ಅನಾಲಿಸಿಸ್ ಆಫ್ ರಿಲೇಷನ್ಶಿಪ್ ಎಮಾಂಗ್ ಟೂ ಆರ್ ಮೋರ್ ವೇರಿಯಬಲ್ ಈಸ್ ಕಾಲ್ಡ್ ಕೋರಿಲೇಷನ್ ಅನಾಲಿಸಿಸ್. ಯಾವ ರೀತಿಯ ಸಂಬಂಧ ಉಂಟು ಅನ್ನುವಂತಹ ವಿಶ್ಲೇಷಣೆಯನ್ನೆಯೇ ನಾವು ಕೋರಿಲೇಷನ್ ಅನಾಲಿಸಿಸ್ ಅಂತ ಕರಿತೇವೆ. ಎರಡು ವೇರಿಯಬಲ್ಗಳ ನಡುವಿನ ಸಹಸಂಬಂಧ ಯಾವ ರೀತಿದಿದೆ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡುವಂಥದ್ದೇ ಕೋರಿಲೇಷನ್ ಅನಾಲಿಸಿಸ್ ಆಗಿದೆ. ಫಾರ್ ಎಕ್ಸಾಂಪಲ್, ಯು ನೋ ದಟ್ ವೆನ್ ಯು ಯೂಸ್ ಮೋರ್ ಅಮೌಂಟ್ ಆಫ್ ಫರ್ಟಿಲೈಸರ್ಸ್, ಯು ಕ್ಯಾನ್ ಸರ್ಟನ್ಲಿ ಎಕ್ಸ್ಪೆಕ್ಟ್ ಗುಡ್ ಕ್ವಾಂಟಿಟಿ ಆಫ್ ಈಲ್ಡ್. ಹೆಚ್ಚು ಹೆಚ್ಚು ರಸಗೊಬ್ಬರವನ್ನು ನಾನು ಬಳಸಿದ ಹಾಗೆ, ಉತ್ತಮ ಗುಣಮಟ್ಟದ ರಸಗೊಬ್ಬರವನ್ನು ನಾನು ಹೆಚ್ಚು ಹೆಚ್ಚು ಬಳಸಿದ ಹಾಗೆ ನನಗೆ ಬರುವಂತಹ ಇಳುವರಿಯೂ ಕೂಡ ಹೆಚ್ಚಾಗ್ತದೆ ಅಂತ ಹೇಳಿದರೆ ಅವುಗಳ ನಡುವೆ ಸಂಬಂಧ ಉಂಟು ಅಂತಾಯಿತು. ದೇ ಆರ್ ಕೋರಿಲೇಟೆಡ್ ಅಂತಾಯಿತು. ಹಾಗಾಗಿ ಒಂದು ಕೋರಿಲೇಷನ್ ಉಂಟೋ ಇಲ್ವೋ ಅನ್ನುವಂಥದ್ದಕ್ಕೆ ನಾನು ಅಧ್ಯಯನ ಮಾಡಬೇಕು ಅಂತಾದರೆ ಖಂಡಿತವಾಗಿ ನನಗಲ್ಲಿ ಎರಡು ವೇರಿಯಬಲ್ ಇರಬೇಕಾಗ್ತದೆ. ನಿಮ್ಮನ್ನೇ ನೀವು ತೆಗೆದುಕೊಳ್ಳಿ. ನೀವು ಹೆಚ್ಚು ಓದಿದ ಹಾಗೆ ಹೆಚ್ಚು ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಹೆಚ್ಚು ಕ್ರಿಯಾಶೀಲರಾಗಿ ಇದ್ದ ಹಾಗೆ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ದ ಸ್ಟಡಿ ವಿಲ್ ಆಲ್ವೇಸ್ ಕಮ್ಯುನಿಕೇಟ್ ದ ಎಕ್ಸಿಸ್ಟೆನ್ಸ್ ಆಫ್ ರಿಲೇಷನ್ಶಿಪ್ ಆ್ಯಂಡ್ ದ ಡಿಗ್ರಿ ಆಫ್ ರಿಲೇಷನ್ಶಿಪ್ ಎಮಂಗ್ ದ ವೇರಿಯಬಲ್ಸ್ ಅಂಡರ್ ಸ್ಟಡಿ ಈಸ್ ಕಾಲ್ಡ್ ಕೋರಿಲೇಷನ್. ಹಾಗಾದರೆ ಕೋರಿಲೇಷನ್ ಅಂದರೆ ಏನು ಅಂತ ಗೊತ್ತಾಯಿತು.
ಎರಡು ವೇರಿಯಬಲ್ಗಳ ನಡುವಿನ ಸಹ ಸಂಬಂಧವನ್ನು ನಾವು ಕೋರಿಲೇಷನ್ ಅಂತ ಕರಿತೇವೆ. ಎರಡು ವೇರಿಯಬಲ್ಗಳು ಕೋರಿಲೇಟ್ ಆಗಿದೆ ಅನ್ನುವಂಥದ್ದು ನಾವು ಯಾವಾಗ ಹೇಳ್ತೇವೆ ಅಂತ ಹೇಳಿದ್ರೆ, ಏನಾದರೂ ಅವುಗಳ ವ್ಯತ್ಯಾಸದಲ್ಲಿ ಒಂದು ವೇರಿಯಬಲ್ನಲ್ಲಿ ಆಗುವಂತಹ ವ್ಯತ್ಯಾಸ ಇನ್ನೊಂದು ವೇರಿಯಬಲ್ನಲ್ಲಿ ಏನಾದರೂ ಅಫೆಕ್ಟ್ ಮಾಡ್ತದಂತಾದ್ರೆ ಮಾತ್ರ ಅಲ್ಲಿ ಕೋರಿಲೇಷನ್ ಉಂಟು ಅಂತ ಅರ್ಥ. ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೋರಿಲೇಷನ್ ಇಲ್ಲ ಅಂತ ಅರ್ಥ. ಇದು ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕು. ಯು ನೋ ದಟ್ ವೆನ್ ಅ ರಿಲೇಶನ್ಶಿಪ್ ಇಸ್ ಎಸ್ಟಾಬ್ಲಿಷ್ಡ್, ಕೋರಿಲೇಷನ್ ಇಸ್ ಎಸ್ಟಾಬ್ಲಿಷ್ಡ್. ಒಂದು ಸಂಬಂಧ ಹುಟ್ಟಿದ ಕೂಡಲೇ ಅಲ್ಲಿ ಕೋರಿಲೇಷನ್ ಹುಟ್ಟುಕೊಳ್ತದೆ ಎರಡು ವೇರಿಯಬಲ್ಗಳ ನಡುವೆ. ದ ಅನಾಲಿಸಿಸ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಆರ್ ಅಮಾಂಗ್ ಟೂ ಆರ್ ಮೋರ್ ವೇರಿಯಬಲ್ಸ್ ಇಸ್ ನೋನ್ ಆಸ್ ಕೋರಿಲೇಷನ್ ಅನಾಲಿಸಿಸ್ ಅಂತ ಕರೀತೇವೆ. ಕೋರಿಲೇಷನ್ ಇಸ್ ಸೆಟ್ ಟು ಎಕ್ಸಿಸ್ಟ್ ವೆನ್ ಒನ್ ವೇರಿಯಬಲ್ ರೆಸ್ಪಾಂಡ್ಸ್ ಟು ಅನದರ್ ವೇರಿಯಬಲ್. ಒಂದು ವೇರಿಯಬಲ್ ಇನ್ನೊಂದು ವೇರಿಯಬಲ್ಗೆ ರೆಸ್ಪಾಂಡ್ ಮಾಡ್ತದಂತಾದ್ರೆ, ಒಂದು ವೇರಿಯಬಲ್ನಲ್ಲಿ ಬದಲಾವಣೆ ಆದ ಕೂಡಲೇ ಇನ್ನೊಂದು ವೇರಿಯಬಲ್ನಲ್ಲಿ ಏನಾದರೂ ಬದಲಾವಣೆ ಆಗ್ತದೆ ಅಂತಾದ್ರೆ ಅದು ಕೋರಿಲೇಷನ್ ಉಂಟು ಅನ್ನುವಂಥದ್ದನ್ನು ಕಮ್ಯುನಿಕೇಟ್ ಮಾಡ್ತದೆ. ಸರಿಯಲ್ಲ? ಲೆಟ್ us now study the types of correlation. Actually, there are two types of correlation. One is positive correlation and the other one is negative correlation. ಹಾಗಾದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್ ಕೋರಿಲೇಷನ್ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ಅಧ್ಯಯನ ಮಾಡೋಣ. ಎ ಪಾಸಿಟಿವ್ ಕೋರಿಲೇಷನ್ ಈಸ್ ಆಲ್ಸೋ ಕಾಲ್ಡ್ ಡೈರೆಕ್ಟ್ ಕೋರಿಲೇಷನ್. ಪಾಸಿಟಿವ್ ಕೋರಿಲೇಷನ್ ನಾವು ಏನಂತ ಕರಿತೇವೆ? ಡೈರೆಕ್ಟ್ ಕೋರಿಲೇಷನ್ ಅಂತ ಸಹ ಕರಿತೇವೆ. ದಿಸ್ ಈಸ್ ಡ್ಯೂ ಟು ದ ರೀಸನ್ ದಟ್ ದ ರಿಲೇಶನ್ಶಿಪ್ ಈಸ್ ಆಲ್ವೇಸ್ ಡೈರೆಕ್ಟ್ ಆಗಿರುತ್ತೆ ರಿಲೇಶನ್ಶಿಪ್ ಅನ್ನುವಂಥದ್ದು. ಅಂದ್ರೆ ಬೋತ್ ದ ವೇರಿಯಬಲ್ಸ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್. ಒಂದೇ ಡೈರೆಕ್ಷನ್ ನಲ್ಲಿ ಎರಡು ವೇರಿಯಬಲ್ಗಳು ಮೂವ್ ಆಗ್ತವೆ ಅಂತ ಹೇಳಿದ್ರೆ, ಒಂದು ವೇರಿಯಬಲ್ ನಲ್ಲಿ ಇನ್ಕ್ರೀಸ್ ಆಯಿತು ಅಂತಾದ್ರೆ ಇನ್ನೊಂದು ವೇರಿಯಬಲ್ ನಲ್ಲೂ ಇನ್ಕ್ರೀಸ್ ಆಗುತ್ತೆ. ಒಂದು ವೇರಿಯಬಲ್ ನಲ್ಲಿ ಡಿಕ್ರೀಸ್ ಆಯಿತು ಅಂತಾದ್ರೆ ಇನ್ನೊಂದು ವೇರಿಯಬಲ್ ನಲ್ಲೂ ಡಿಕ್ರೀಸ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕೊರೋನಾ ಕಾಯಿಲೆ ಬಗ್ಗೆ ನಾವು ಉದಾಹರಣೆಗಾಗಿ ತಗೊಳ್ಳುವ. ಕೊರೋನಾ ಕಾಯಿಲೆ ಜಾಸ್ತಿ ಆದಷ್ಟು ಸಾಯುವಂತಹ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಸೋಷಿಯಲ್ ಡಿಸ್ಟೆನ್ಸು ಹೆಚ್ಚು ಮಾಡಿಕೊಂಡಷ್ಟು, ಸ್ಯಾನಿಟೈಸೇಷನ್ನು ಹೆಚ್ಚು ಮಾಡಿಕೊಂಡಷ್ಟು, ಮಾಸ್ಕ್ ಅನ್ನು ನೀವು ಹೆಚ್ಚು ನೀಟಾಗಿ ಬಳಸಿದಷ್ಟು ಕೊರೋನಾ ಕಾಯಿಲೆಯೂ ಕೂಡ ಕಡಿಮೆ ಆಗ್ತದೆ. ಹಾಗಾದರೆ ಇದು ವಿರುದ್ಧ ದಿಕ್ಕಿನಲ್ಲಿ ಹೋದ ಹಾಗಾಯಿತು. ಯಾವಾಗ ಒಂದು ರಿಲೇಶನ್ಶಿಪ್ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತದೋ ಆವಾಗ ಅದನ್ನು ನಾವು ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೇವೆ. ಪಾಸಿಟಿವ್ ಕೋರಿಲೇಷನ್ ಅಂತ ಹೇಳಿದ್ರೆ ಒಂದೇ ಡೈರೆಕ್ಷನ್ ನಲ್ಲಿ ಹೋಗುವಂಥದ್ದು. ಈಗ ನೋಡಿ, ಮೆಡಿಕಲ್ ಫೆಸಿಲಿಟೀಸು ಉತ್ತಮಗೊಂಡ ಹಾಗೆ ಏನಾಗ್ತದೆ? ಆರೋಗ್ಯವಂತರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಸರಿಯಲ್ಲ? ಅದೇ ಮೆಡಿಕಲ್ ಫೆಸಿಲಿಟಿಯ ಡೆವಲಪ್ಮೆಂಟು, ಅಭಿವೃದ್ಧಿ ಅನ್ನುವಂಥದ್ದು ಕ್ಷೀಣಿತ ಹೋದ ಹಾಗೆ, ಕಡಿಮೆ ಆಗ್ತಾ ಹೋದ ಹಾಗೆ, ಅಭಿವೃದ್ಧಿಗೊಳ್ಳದೇ ಇದ್ದಂಥ ಪಕ್ಷದಲ್ಲಿ ಏನಾಗ್ತದೆ? ಸಾಯುವ ಪ್ರಮಾಣ ಜಾಸ್ತಿ ಆಗ್ತದೆ. ಅದು ಉಲ್ಟಾ ಡೈರೆಕ್ಷನ್ ಅಲ್ಲಿ ಹೋದಾಗಾಯಿತು. ಯಾವಾಗ ರಿಲೇಶನ್ಶಿಪ್ ಅನ್ನುವಂಥದ್ದು ಇಂಡೈರೆಕ್ಟ್ ಆಗಿ ಹೋಗ್ತವೋ, ಇನ್ವರ್ಸ್ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತವೋ, ಅಂಥ ಸಂದರ್ಭದಲ್ಲಿ ಅಂಥ ಸಂಬಂಧವನ್ನು ನಾವು ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೇವೆ. ಈಗ ನೋಡಿ, ನೀವು ಹೆಚ್ಚು ಸೋಷಿಯಲ್ ಡಿಸ್ಟೆನ್ಸ್ ಮಾಡಿದಷ್ಟು ಏನಾಗ್ತದೆ? ಕೊರೋನಾ ಕಾಯಿಲೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ. ನೀವು ಹೆಚ್ಚು ಮಾಸ್ಕ್ ಬಳಸಿದ ಹಾಗೆ, ಹ್ಯಾಂಡ್ ಸ್ಯಾನಿಟೈಸೇಷನ್ ಮಾಡಿಕೊಂಡ ಹಾಗೆ ಕೊರೋನಾ ಕಾಯಿಲೆ ಕಡಿಮೆ ಆಗ್ತಾ ಹೋಗ್ತದೆ. ನಿಮ್ಮಲ್ಲಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಅಭಿವೃದ್ಧಿಗೊಂಡ ಹಾಗೆ ಏನಾಗ್ತದೆ? ಕಾಯಿಲೆ ಕಡಿಮೆ ಆಗ್ತಾ ಹೋಗ್ತದೆ. ಸರಿಯಲ್ಲ? ಇದು ಉಲ್ಟಾ, ಎರಡು ಕೂಡ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಅದನ್ನು ನಾವು ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೇವೆ. ಸರಿಯಲ್ಲ? ಈ ಪಾಸಿಟಿವ್ ಕೋರಿಲೇಷನ್ ಮತ್ತು ನೆಗೆಟಿವ್ ಕೋರಿಲೇಷನ್ ಅನ್ನುವಂಥದ್ದು ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಆಗಿರಬಹುದು, ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಆಗಿರಬಹುದು. ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಬದಲಾಗ್ತದೆ, ಹೆಚ್ಚಾಗ್ತದೆ, ಇನ್ನೊಂದು ವೇರಿಯಬಲ್ನಲ್ಲೂ ಅಷ್ಟೇ ಹೆಚ್ಚಾದರೆ ಅದನ್ನು ಪರ್ಫೆಕ್ಟ್ ಪಾಸಿಟಿವ್ ಅಂತ ಕೋರಿಲೇಷನ್ ಅಂತ ಕರಿತೇವೆ. ಒಂದು ವೇರಿಯಬಲ್ನಲ್ಲಿ ಎಷ್ಟು ಕಡಿಮೆ ಆಗ್ತದೆ ಅಷ್ಟೇ ಪ್ರಮಾಣದಲ್ಲಿ ಇನ್ನೊಂದು ವೇರಿಯಬಲ್ನಲ್ಲಿ ಕಡಿಮೆ ಆದರೂ ಕೂಡ ಅದನ್ನು ನಾವು ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೇವೆ. ಅದೇ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಅಂತ ಹೇಳಿದ್ರೆ ಒಂದು ವೇರಿಯಬಲ್ನಲ್ಲಿ ಎಷ್ಟು ಹೆಚ್ಚಾಗ್ತದೆ ಅಷ್ಟೇ ಕಡಿಮೆ ಇನ್ನೊಂದು ವೇರಿಯಬಲ್ನಲ್ಲಿ ಆಗ್ತದೆ. ಉಲ್ಟಾ, ಒಂದು ವೇರಿಯಬಲ್ನಲ್ಲಿ ಎಷ್ಟು ಕಡಿಮೆ ಆಗ್ತದೆ ಅಷ್ಟೇ ಹೆಚ್ಚು ಇನ್ನೊಂದು ವೇರಿಯಬಲ್ನಲ್ಲಿ ಆಗ್ತದೆ ಅಂತ ಆದರೆ ಅದನ್ನು ನಾವು ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೇವೆ. ಸರಿಯಲ್ಲ? ಲೆಟ್ us now give some examples for positive correlation. ಹೈಯರ್ ಯೂಸೇಜ್ ಆಫ್ ಮೊಬೈಲ್ ಫೋನ್. ನೀವು ಹೆಚ್ಚು ಹೆಚ್ಚು ಮೊಬೈಲ್ ಫೋನ್ ಬಳಸಿದಾಗ ಏನಾಗ್ತದೆ? ವಿಲ್ ಹ್ಯಾವ್ ಹೈಯರ್ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆನ್ ದ ಎನ್ವಿರಾನ್ಮೆಂಟ್. ವಾತಾವರಣದ ಮೇಲೆ ಹೆಚ್ಚಿನ ನೆಗೆಟಿವ್ ಪರಿಣಾಮವನ್ನು ಬೀರ್ತದೆ. ಎರಡೂ ಕೂಡ ಹೆಚ್ಚು. ಸರಿಯಲ್ಲ? ಒಂದರಲ್ಲಿ ಹೆಚ್ಚು ಬಳಸಿದ ಹಾಗೆ ಹೆಚ್ಚು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ಎ ಡಿಕ್ರೀಸ್ ಇನ್ ದ ಸ್ಮೋಕಿಂಗ್ ಹ್ಯಾಬಿಟ್.
ಸಿಗರೇಟ್ ಸೇದುವಂಥದ್ದು ಅಥವಾ ಧೂಮಪಾನ ಮಾಡುವ ಹವ್ಯಾಸ ಕಡಿಮೆ ಆದಷ್ಟು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯೂ ಕೂಡ ಏನಾಗ್ತದೆ, ಕಡಿಮೆ ಆಗ್ತದೆ. ಎರಡೂ ಕೂಡ ಒಂದೇ ಡೈರೆಕ್ಷನ್, ಒಂದರಲ್ಲಿ ಕಡಿಮೆ ಆದರೆ ಇನ್ನೊಂದರಲ್ಲೂ ಕಡಿಮೆ ಆಗ್ತದೆ, ಸರಿಯಲ್ಲ. ಇದೇ ರೀತಿ ಹೈಯರ್ ದ ಡಿಸೀಸಸ್, ಹೆಚ್ಚು ಕಾಯಿಲೆಗಳು ಹೆಚ್ಚಾದಂತೆ ಸಾವಿನ ಪ್ರಮಾಣವು ಹೆಚ್ಚಾಗ್ತದೆ. ಎರಡೂ ಕೂಡ ಹೆಚ್ಚು, ಸರಿಯಲ್ಲ. ಇದು ಪಾಸಿಟಿವ್ ಕೋರಿಲೇಷನ್ ಎಕ್ಸಾಂಪಲ್. ನೀವು ಪಾಸಿಟಿವ್ ಕೋರಿಲೇಷನ್ಗೆ ಸಂಬಂಧಪಟ್ಟ ಇನ್ನಷ್ಟು ಎಕ್ಸಾಂಪಲ್ಸ್ಗಳನ್ನು ಕಲಿಯಬಹುದು. ಲೆಟ್ ಅಸ್ ನೌ ಸ್ಟಡಿ ದ ಎಕ್ಸಾಂಪಲ್ಸ್ ಫಾರ್ ನೆಗೆಟಿವ್ ಕೋರಿಲೇಷನ್. ಇನ್ಕ್ರೀಸ್ ಇನ್ ದ ಸಪ್ಲೈ ಆಫ್ ಮ್ಯಾಂಗೋ, ಮಾವಿನ ಹಣ್ಣಿನ ಸಪ್ಲೈ ಜಾಸ್ತಿ ಆದ ಕೂಡಲೇ ಏನಾಗ್ತದೆ, ಅದರ ಬೆಲೆ ಕಡಿಮೆ ಆಗ್ತದೆ. ಒಂದರಲ್ಲಿ ಹೆಚ್ಚಾದರೆ ಇನ್ನೊಂದರಲ್ಲಿ ಕಡಿಮೆ ಆಗ್ತದೆ, ನೆಗೆಟಿವ್ ಕೋರಿಲೇಷನ್. ಅದೇ ರೀತಿ ಹೈಯರ್ ದ ಯೂಸ್ ಆಫ್ ಮಾಸ್ಕ್, ಮುಖಗವಸನ್ನು ಅಥವಾ ಏನು ನೀವು ಹೆಚ್ಚು ಬಳಸಿದ ಹಾಗೆ ಲೋವರ್ ವಿಲ್ ಬಿ ದ ಸ್ಪ್ರೆಡ್ ಆಫ್ ಕೊರೋನಾ ವೈರಸ್, ಕೊರೋನಾ ವೈರಸ್ಸು ಹರಡುವಂಥದ್ದು ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ, ನೆಗೆಟಿವ್ ಕೋರಿಲೇಷನ್ ಅಂತ ಕರೀತೇವೆ. ಹೈಯರ್ ದ ಫಾಲೋವಿಂಗ್ ಆಫ್ ದ ಸೋಷಿಯಲ್ ಡಿಸ್ಟೆನ್ಸ್, ಲೋವರ್ ವಿಲ್ ಬಿ ದ ಕೇಸ್ ಆಫ್ ಕೊರೋನಾ ಅಫೆಕ್ಟೆಡ್. ಹೆಚ್ಚು ಹೆಚ್ಚು ನೀವು ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಫಾಲೋ ಮಾಡ್ತಾ ಹೋದರೆ ಕೊರೋನಾ ಕಾಯಿಲೆ ಅಫೆಕ್ಟ್ ಮಾಡುವಂಥದ್ದು ಕೂಡ ಕಡಿಮೆ ಆಗ್ತಾ ಹೋಗ್ತದೆ, ಸರಿಯಲ್ಲ. ಇದು ಎಕ್ಸಾಂಪಲ್ಸ್ ಫಾರ್ ನೆಗೆಟಿವ್ ಕೋರಿಲೇಷನ್. ಈ ನೆಗೆಟಿವ್ ಕೋರಿಲೇಷನ್ಗೆ ಸಂಬಂಧಪಟ್ಟ ಹಾಗೂ ಕೂಡ ನೀವು ಉದಾಹರಣೆಗಳನ್ನು ಎಷ್ಟು ಬೇಕಾದರೂ ಯೋಚನೆ ಮಾಡಬಹುದು. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಕಾಸೇಷನ್ ಅಂಡ್ ಕೋರಿಲೇಷನ್. ಏನಪ್ಪ ಕಾಸೇಷನ್ ಅಂಡ್ ಕೋರಿಲೇಷನ್ ಅಂತ ಹೇಳಿದ್ರೆ, ಬ್ಯೂರೋ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ಕಾಸೇಷನ್ ಅಂತ ಹೇಳಿದ್ರೆ, ಇಂಡಿಕೇಟ್ಸ್ ದಟ್ ಒನ್ ಇವೆಂಟ್ ಈಸ್ ದ ರಿಸಲ್ಟ್ ಆಫ್ ದ ಅಕರೆನ್ಸ್ ಆಫ್ ದ ಅದರ್ ಇವೆಂಟ್. ಒಂದು ಇವೆಂಟು ಇನ್ನೊಂದು ಇವೆಂಟ್ನ ಕಾರಣದಿಂದ ಆಗಿರುವಂಥದ್ದು. ಒಂದು ಘಟನೆ ಘಟಿಸುವುದಕ್ಕೆ ಇನ್ನೊಂದು ಘಟನೆ ಕಾರಣವಾಗಿರ್ತದೆ ಅಂತ ಹೇಳಿದ್ರೆ, ದೇರ್ ಇಸ್ ಅ ಕ್ಯಾಶುವಲ್ ರಿಲೇಶನ್ಶಿಪ್ ಬಿಟ್ವೀನ್ ಟು ಇವೆಂಟ್ಸ್. ಎರಡು ಇವೆಂಟುಗಳ ನಡುವೆ ಒಂದು ಕ್ಯಾಶುವಲ್ ರಿಲೇಶನ್ಶಿಪ್ ಇರುತ್ತೆ. ದಿಸ್ ಈಸ್ ಆಲ್ಸೋ ರೆಫರ್ಡ್ ಟು ಆಸ್ ಕಾಸ್ ಅಂಡ್ ಇಫೆಕ್ಟ್. ಅದನ್ನು ನಾವು ಕಾಸ್ ಅಂಡ್ ಇಫೆಕ್ಟ್ ಅಂತ ಕರಿತೇವೆ ಅಂತ ಬ್ಯೂರೋ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಹಾಗಾದ್ರೆ ನಮ್ಗೆ ಗೊತ್ತಾಯಿತು, correlation is a statistical measure that describes the size and of a relationship between two or more variables. ಎರಡು ವೇರಿಯಬಲ್ಗಳ ನಡುವಿನ ಸಹಸಂಬಂಧವನ್ನು ಅಥವಾ ಸಂಬಂಧವನ್ನು ಕೋರಿಲೇಷನ್ ಅನ್ನುವಂಥದ್ದು ಹೇಳುತ್ತೆ. ಹಾಗಾದ್ರೆ ಏನಪ್ಪ ಕಾಸ್ ಅಂಡ್ ಇಫೆಕ್ಟ್? ಈಗ ನೋಡಿ, ಒಬ್ಬ ಸಿಗರೇಟು ಸೇದುವ ಕಾರಣದಿಂದಾಗಿ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಹಾಗಾದ್ರೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗುವಂಥದ್ದು ಇಫೆಕ್ಟ್ ಆಯಿತು. ಸಿಗರೆಟ್ ಸೇದುವಂಥದ್ದು ಅದಕ್ಕೊಂದು ಕಾರಣ ಆಯಿತು, ಸರಿಯಲ್ಲ. ಒಂದಕ್ಕೊಂದು ರಿಲೇಶನ್ಶಿಪ್ ಉಂಟು, ಕಾಸ್ ಅಂಡ್ ಇಫೆಕ್ಟ್. ಹಾಗಾದ್ರೆ ನಾವು ಏನು ಈ ಒಂದು ಸೆಷನ್ನಲ್ಲಿ ಕಲ್ತ್ವಿ ಅಂತ ಎಣಿಸ್ಕೊಳ್ಳಲಿಕ್ಕೆ ಹೋದರೆ, ಮೀನಿಂಗ್ ಆಫ್ ಕೋರಿಲೇಷನ್ ಅಂದರೆ ಏನು ಅಂತ ಕಲ್ತ್ವಿ. ಎರಡು ವೇರಿಯಬಲ್ ಅಥವಾ ಎರಡಕ್ಕಿಂತ ಹೆಚ್ಚು ವೇರಿಯಬಲ್ಗಳ ನಡುವಿನ ಒಂದು ಸಂಬಂಧವನ್ನು ನಾವು ಕೋರಿಲೇಷನ್ ಅಂತ ಕರಿತೇವೆ. ಟೈಪ್ಸ್ ಆಫ್ ಕೋರಿಲೇಷನ್ ಅನ್ನು ಕಲ್ತ್ವಿ. ಪಾಸಿಟಿವ್ ಕೋರಿಲೇಷನ್ ಇದೆ, ನೆಗೆಟಿವ್ ಕೋರಿಲೇಷನ್ ಇದೆ. ಪಾಸಿಟಿವ್ ಕೋರಿಲೇಷನ್ ಅಲ್ಲಿ ಎರಡೂ ಕೂಡ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತವೆ. ನೆಗೆಟಿವ್ ಕೋರಿಲೇಷನ್ ಅಲ್ಲಿ ಒಂದು ಪಾಸಿಟಿವ್ ಒಂದು ಹೆಚ್ಚಿಗೆ ಆಗ್ತಾ ಹೋದರೆ ಇನ್ನೊಂದರಲ್ಲಿ ಕಡಿಮೆ ಆಗ್ತದೆ, ಅಥವಾ ಒಂದರಲ್ಲಿ ಕಡಿಮೆ ಆಗ್ತಾ ಹೋದರೆ ಇನ್ನೊಂದರಲ್ಲಿ ಹೆಚ್ಚಾಗ್ತದೆ. ಎರಡು ವಿರುದ್ಧ ದಿಕ್ಕಿನಲ್ಲಿ ಬದಲಾವಣೆಗೊಳ್ತವೆ. ಉದಾಹರಣೆಗಳನ್ನು ನಾವು ಕಲ್ತ್ವಿ, ಸರಿಯಲ್ಲ. ಇದರ ಜೊತೆಯಲ್ಲಿ ನಾವು ಕಾಸೇಷನ್ ಅಂಡ್ ಕೋರಿಲೇಷನ್ ಅಂದ್ರೆ ಏನು ಅಂತ ಸಹ ಕಲ್ತ್ವಿ. ಐ ಹೋಪ್ you have understood what I have explained. Thank you very much.